ಹೈಕಮಾಂಡ್ ತಾಳಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕುಣಿತಾ ಇದೆ ಈಗಂತ ಹೇಳಿ ಹೈಕಮಾಂಡ್ ಮತ್ತು ಕೈ ನಾಯಕರಿಗೆ ಅವರ ವಿರುದ್ಧವಾಗಿ ಜಗದೀಶ್ ಶೆಟ್ಟರ್ ಅವರು ಒಂದು ರೀತಿಯಲ್ಲಿ ಗುಟ್ಟುರು ಹಾಕಿದಂತೆ ಕಾಣ್ತಾ ಇದೆ. ಏನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೆ ಅದು ಹೈಕಮಾಂಡ್ ತಾಳಕ್ಕೇನೆ ಕುಣಿತಾ ಇದೆ, ಅವ್ರು ಹೇಳಿದಂತೆ ಆಡ್ತಾ ಇದೆ. ಒಂದು ರೀತಿಯಲ್ಲಿ ಕೈಗೊಂಬೆ ಆಗಿಬಿಟ್ಟಿದೆ ಒಂದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅನ್ನೋಂಥ ರೀತಿಯಲ್ಲಿ ಜಗದೀಶ್ ಶೆಟ್ಟರ್ ಮಾತನಾಡಿರುವುದು. ಹೈಕಮಾಂಡ್ ವಿರುದ್ಧ ಜಗದೀಶ್ ಶೆಟ್ಟರ್ ಗುಟ್ಟುರು ಹಾಕಿದ್ದಾರೆ. ಕೈ ನಾಯಕರ ATM ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಹೇಳ್ತಾರೆ, ಇವರು ಹೇಳ್ತಾರೆ, ಇನ್ನು ಒಂದೊಂಥರ ಅನ್ನೋ ರೀತಿಯಲ್ಲಿ ಏನು ಮಾತಾಡ್ತಾರೆ, ಅವರ ಒಂದು ಗಾನ ಬೇಡ, ನೃತ್ಯ ಬೇಡ, ಇದಂಥ ಒಂದು ದುರಾಡಳಿತ ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ನಿರ್ಧಾರದ ವಿರುದ್ಧ ಕಿಡಿಕಾರಿದ್ದಾರೆ ಜಗದೀಶ್ ಶೆಟ್ಟರ್. ಹೈಕಮಾಂಡ್ ಏನಿದೆ ಅದು ಹೇಳಿದಂತಾನೇ ಇವರು ಮಾಡೋದು ಅಂತ ಹಿಂದೂ ವಿರೋಧಿ ಸರ್ಕಾರ ಅಂತ ಹೇಳ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಜನ ತಕ್ಕ ಪಾಠವನ್ನು ಕಲಿಸ್ತಾರೆ ಮುಂದಿನ ಒಂದು ದಿನಗಳಲ್ಲಿ ಅಂತ ರಾಜ್ಯ ಸರ್ಕಾರದ ಮಾಜಿ CM ಜಗದೀಶ್ ಶೆಟ್ಟರ್ ತಮ್ಮ ಆಕ್ರೋಶವನ್ನು ಹೊರಗಾಕಿರುವುದು. ಹೈಕಮಾಂಡ್ ತಾಳಕ್ಕೆ ಕಾಂಗ್ರೆಸ್ ಸರ್ಕಾರ ಕುಣಿತಾ ಇದೆ. ಹೆಂಗೆ ಹೇಳ್ತಾರೋ ಹಂಗೆ, ಯಾರ ನಾಯಕರಂದ್ರೆ ಅವರು, ಯಾರನ್ನ ಕೆಳಗಿಳಿಸ್ಬೇಕಂದ್ರೆ ಅವ್ರು ಕೆಳಗಿಳಿಸ್ತಾರೆ, ಮೇಲೆ ಏರಿಸ್ಬೇಕಂದ್ರೆ ಮೇಲೆ ಏರಿಸ್ತಾರೆ. ಅವರು ಹ್ಞೂ ಅಂದರೆ ಹ್ಞೂ, ಹ್ಞೂ ಅಂದರೆ ಹ್ಞೂ ಅನ್ನೋ ರೀತಿಯಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರ ನಡೆದುಕೊಳ್ತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ, ಆದರೆ ಇದೊಂದು ಮಾತ್ರ ನಿಜ, ಹೈಕೈ ನಾಯಕರ ಒಂದು ATM ಯಂತ್ರ ಆಗಿಬಿಟ್ಟಿದೆ ರಾಜ್ಯ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾರೆ. ಇದರ ಒಂದು ಹೈಕಮಾಂಡ್ ನಾಯಕರಿಗೆ ನಮ್ಮ ಕರ್ನಾಟಕ ಒಂದು ರೀತಿಯಲ್ಲಿ ATM ಅನ್ನೋ ಥರ ಹೇಳ್ತಾ ಇದ್ದಾರೆ. ಏನು ಇವರು ಮಾತನಾಡ್ತಾ ಇದ್ದಾರೆ, ಕೆಲವೊಂದು ಏನು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವರು ಹೇಳ್ತಾರೆ, ಇವರು ಹೇಳ್ತಾರೆ, ಇದೊಂಥರ ಒಂದು ಅಸಡ್ಡೆ ಒಂದು ಕಾಮೆಂಟು ಪಕ್ಷ ಆಗ್ಬಿಟ್ಟಿದೆ. ಸಡ್ಡೆ ಅಡ್ಜಸ್ಟ್ಮೆಂಟು ಒಂದು ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಒಂದು ನಾಯಕರೆಲ್ಲರೂ ಕೂಡ. ಇದು ಯಾಕೋ ಏನೋ ಸರಿ ಹೋಗೋ ಥರ ಕಾಣ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಮಾಜಿ CM ಹೇಳ್ತಾ ಇರುವಂಥದ್ದು ಜಗದೀಶ್ ಶೆಟ್ಟರ್ ಅವರು. ಅವರ ಒಂದು ವಿಚಾರವಾಗಿ ಕೂಡ ವಿವಾದ ಕೇಳಿ ಬಂದಿತ್ತು. ಈಗ ಈ ಒಂದು ವಿಚಾರವಾಗಿ ಅಖಾಡಕ್ಕೆ ಹಿಡಿದಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. ಇಷ್ಟು ದಿನ ಸುಮ್ಮನೆ ಇದ್ದರು, ಈಗ ಇವರು ಕೂಡ ಬಂದಿದ್ದಾರೆ, ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಅವರ ಗಾನ, ಇವರ ಒಂದು ನೃತ್ಯ, ಇದೆಂತಹ ಒಂದು ದುರಾಡಳಿತ ಅಂದರೆ ಅವರು ಹಾಡಾಡ್ತಾರೆ, ಇವರು ಡ್ಯಾನ್ಸ್ ಮಾಡ್ತಾರೆ. ಅಂದರೆ ತಾಳಕ್ಕೆ ತಕ್ಕಂತೆ ಕುಣಿಯೋದು ಅಂತ ಏನು ಹೇಳ್ತಾರಲ್ಲ, ಆ ರೀತಿಯಾಗಿ ಆಗಿಬಿಟ್ಟಿದೆ ಈ ಒಂದು ವಿಚಾರದಲ್ಲಿ. ಅವರು ತಾಳವನ್ನು ಹಾಕ್ತಾರೆ, ಇವರಲ್ಲಿ ಕುಣಿತಾರೆ, ಡ್ಯಾನ್ಸ್ ಮಾಡ್ತಾರೆ. ಈ ರೀತಿಯಾಗಿ ಜಗದೀಶ್ ಶೆಟ್ಟರ್ ಹೇಳ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ ಈ ರೀತಿಯಾಗಿ ನಡೆದುಕೊಳ್ಳುತ್ತಾ ಇದೆ. ತಾಳಕ್ಕೆ ತಕ್ಕಂತೆ ಕುಣಿಯುವಂಥ ಒಂದು ಗೊಂಬೆ ಅಂತ ರಾಜ್ಯ ಕಾಂಗ್ರೆಸ್ ನಿರ್ಧಾರದ ವಿರುದ್ಧ ಮಾಜಿ CM ಕಿಡಿಕಾರಿದ್ದಾರೆ. ಹಿಂದೂ ವಿರೋಧಿ ನಿಲುವುಗಳನ್ನು ನಾವು ಯಾವತ್ತೂ ಕೂಡ ಸಹಿಸೋದಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಜನನೇ ಒಂದು ತಕ್ಕ ಪಾಠವನ್ನು ಕಲಿಸ್ತಾರೆ, ನೀವೇ ಕಾದು ನೋಡ್ತಾ ಇರಿ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ CM ಜಗದೀಶ್ ಶೆಟ್ಟರ್ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಎಲ್ಲವ ನಿರ್ಧಾರ ಏನೇ ಆದರೂ ಸರಿ, ಯಾವ ಒಂದು ಬದಲಾವಣೆ ಆದರೂ ಸರಿ, ಏನಾದರೂ ಆಗಬೇಕಂತಹ ಒಂದು ನಿರ್ದೇಶನ ಬಂದರೂ ಸರಿ, ಅದೆಲ್ಲವೂ ಬರೋದು ಹೈಕಮಾಂಡ್ನಿಂದಾನೇ. ರಾಜ್ಯ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ನಾಯಕರೇನಿದ್ದಾರೆ ಅವರದ್ದು ಯಾವುದೇ ರೀತಿಯಾದಂಥ ಒಂದು ಪಾತ್ರ ಇಲ್ಲ ಸರ್ಕಾರದಲ್ಲಿ. ಏನೇ ತೆಗೆದುಕೊಂಡರೂ ಕೂಡ ಅದು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಅದನ್ನು ಅವರು ಹೇಳಿದಂತೆ ಇವರು ತಾಳ ಹಾಕ್ತಾರೆ, ಕುಣಿತಾರೆ, ತಲೆ ಅಲ್ಲಾಡಿಸ್ತಾರೆ ಅಷ್ಟೇ ಅನ್ನುವಂಥ ರೀತಿಯಲ್ಲಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಸರ್ಕಾರ ವಿರುದ್ಧ, ಕಾಂಗ್ರೆಸ್ ನಾಯಕರ ವಿರುದ್ಧ ಮಾತನಾಡಿರುವಂಥದ್ದು. ಯಾಕೆ ಅಂತಂದರೆ ಆ ರೀತಿಯಾದ ಒಂದು ಹಿಂದೂ ವಿರೋಧಿಯ ಒಂದು ನಿಲುವುಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಇವರು. RSS ವಿಚಾರ ಆಗಿರ್ಬೋದು, ಮತ್ತೊಂದಿನ ಒಂದು ಆಗಿರ್ಬೋದು. ಹೀಗಾಗಿ ಈ ಒಂದು ಎಲ್ಲ ಘಟನೆಗಳನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಇವರು ಹಿಂದೂ ವಿರೋಧಿ ಸರ್ಕಾರ ಆಗ್ಬಿಟ್ಟು ಆ ರೀತಿ ನಡೆಸ್ತಾ ಇದ್ದಾರೆ ಅನ್ನೋಂಥ ರೀತಿಯಲ್ಲಿ ಅನುಮಾನ ಬರ್ತಾ ಇದೆ ಅನ್ನೋವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಇದೇ ವಿಚಾರವಾಗಿ ಈಗ ಜಗದೀಶ್ ಶೆಟ್ಟರ್ ಅವರು ಕೂಡ ಮಾತನಾಡ್ತಾ ಇದ್ದಾರೆ. BJP ನಾಯಕರು ಕಾಂಗ್ರೆಸ್ಗೆ ಹೋದರು, ಮತ್ತೆ BJPಗೆ ಬಂದರು, ಈಗ ಕಾಂಗ್ರೆಸ್ ವಿರುದ್ಧ ಮಾತನಾಡ್ತಾ ಇದ್ದಾರೆ. ರಾಜಕೀಯವನ್ನುವಂಥದ್ದು ಅನುಕೂಲಕ್ಕೆ ತಕ್ಕಂತೆ ಮಾರ್ಪಾಡಾಗುವಂಥದ್ದನ್ನು ಈಗಾಗಲೇ ಬೇರೆ ಬೇರೆ ಅನೇಕ ನಾಯಕರು ತೋರಿಸ್ಕೊಟ್ಟಿದ್ದಾರೆ, ಅದರಲ್ಲಿ ಇವರು ಕೂಡ ಒಬ್ಬರು. ಹೀಗಿರುವಾಗ ಈಗ ಇವರು ಮತ್ತು ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಕಾಂಗ್ರೆಸ್ನ ಒಂದು ಆಡಳಿತದ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಕಾಂಗ್ರೆಸ್ನ ನಾಯಕರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈಗ ಈ ರೀತಿ ಮಾತಾಡುವವರು ಹಿಂದೆ ಇವರ ಒಂದು ವಿಚಾರ ಏನಿತ್ತು ಅದ್ರ ಬಗ್ಗೆ ಕೂಡ ನಿರ್ಧಾರ ಮಾಡ್ತಾರೆ. ಯಾಕೆಂದರೆ ಕಾಂಗ್ರೆಸ್ನವ್ರಿಗೆ ಸುಮ್ಮನೆ ಇರಲ್ಲ. ಇವಾಗ ಇವ್ರಿಗೆ ಮಾತಾಡ್ತಾರೆ ಅಂದರೆ ಏನು ರೀ ಶೆಟ್ರೆ ನೀವು ಈ ರೀತಿ ಮಾತಾಡ್ತಾ ಇದ್ದೀರಲ್ಲ, ಚುನಾವಣೆಯಲ್ಲಿ ಏನಾಗಿತ್ತು ನೆನಪಿದೆಯಾ, ಮರ್ತುಬಿಟ್ರ ಅನ್ನೋ ರೀತಿಯಲ್ಲಿ ಕೂಡ ಮಾತನಾಡ್ಬೋದು, ಗೊತ್ತಿಲ್ಲ. ಆದರೆ ಈಗ ಸದ್ಯಕ್ಕೆ ಮಾತ್ರ ಕಾಂಗ್ರೆಸ್ ಸರ್ಕಾರದ ಒಂದು ವಿರುದ್ಧ ಮಾತನಾಡ್ತಾ ಇರುವಂಥದ್ದು, ನಾಯಕರ ವಿರುದ್ಧ ಮಾತನಾಡ್ತಾ ಇರುವಂಥದ್ದು, CM ಸಿದ್ದರಾಮಯ್ಯ ವಿರುದ್ಧ ಮಾತನಾಡ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಹಿಂದೂ ವಿರೋಧಿಯ ಒಂದು ನಿಲುವುಗಳನ್ನು ತೆಗೆದುಕೊಳ್ತಾ ಇದೆ ಸರ್ಕಾರ. ಮುಖ್ಯವಾಗಿ ಹೈಕಮಾಂಡ್ ಮಾತು ಮಾತ್ರ ಕೇಳುತ್ತೆ. ಇವರಿಗೆ ಸ್ವತಂತ್ರವಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಯಾವುದೇ ಹಕ್ಕನ್ನು ಹೈಕಮಾಂಡ್ ಕೊಟ್ಟಿಲ್ಲ. ಒಂದು ರೀತಿಯಲ್ಲಿ ATM ಮಿಷಿನ್ ಥರ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಬೇರೆ ರಾಜ್ಯದ ಚುನಾವಣೆಗಳಿಗೆ ದುಡ್ಡನ್ನು ಕೊಡ್ತಾರೆ ಅಂತಂದರೆ
ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮ್ಮ ಕರ್ನಾಟಕ ಏನಿದೆ ಅದು ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ATM ಮಿಷಿನ್ ಯಾವಾಗ ಬೇಕೋ ಆವಾಗ ದುಡ್ಡನ್ನು ತೆಗೆದುಕೊಳ್ಳುತ್ತೆ, ಯಾವುದಕ್ಕೆ ಬೇಕೋ ಅದಕ್ಕೆ ಬಳಸಿಕೊಳ್ಳುತ್ತೆ. ಬೇರೆ ರಾಜ್ಯದ ಬಳಿ ಇದೇ ರೀತಿಯಾಗಿ ಮಾಡುತ್ತಾ ಅಂತ ಗೊತ್ತಿಲ್ಲ, ಆದರೆ ಕರ್ನಾಟಕದಲ್ಲಿ ಮಾತ್ರ ಕರ್ನಾಟಕದ ಜೊತೆ ಮಾತ್ರ ಈ ರೀತಿಯಾಗಿ ಮಾಡುತ್ತೆ ಹೈಕಮಾಂಡ್ ಅನ್ನುವಂಥ ರೀತಿಯಲ್ಲಿ ಜಗದೀಶ್ ಶೆಟ್ಟರ್ ಮಾತನಾಡ್ತಾ ಇರುವಂಥದ್ದು. ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಜನರೇ ಒಂದು ತಕ್ಕವಾದಂಥ ಒಂದು ಪಾಠವನ್ನು ಕಲಿಸ್ತಾರೆ, ನೀವು ನೋಡ್ತಾ ಇರಿ, ಕಾಯ್ತಾ ಇರಿ ಅನ್ನೋಂಥ ರೀತಿಯಲ್ಲಿ ಜಗದೀಶ್ ಶೆಟ್ಟರ್ ಹೇಳಿರುವಂಥದ್ದು. ಈ ಒಂದು ವಿಚಾರ ಏನಿದೆ ಈಗಲೂ ಕೂಡ ಮುಂದೆ ಕೂಡ ಚರ್ಚೆ ಆಗುತ್ತೆ. ಸಾಕಷ್ಟು ಜನರು ಮಾತಾಡ್ತಾ ಇದ್ದಾರೆ ಮತ್ತು ನಾಯಕರು ಏನು ಮಾತಾಡ್ತಾ ಇದ್ದಾರೆ, ಇದೇ ಕಾಂಗ್ರೆಸ್ ಏನಿದೆ ತಾವು ಮಾಡಿರುವಂತಹ ಒಂದು ತಪ್ಪುಗಳನ್ನು ವೈಫಲ್ಯಗಳನ್ನು ಮುಚ್ಚಿ ಹಾಕಕ್ಕೆ ಈ ಒಂದು ವಿಚಾರಗಳು ತರುತ್ತೆ ಅಂತ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಮಾತಾಡದಂತೆ ಕಾಣ್ತಾ ಇದೆ ಈ ಒಂದು ವಿಚಾರ ಕೂಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.